ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಾಂಗ್ರೆಸ್ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಲೋಕಭವನದತ್ತ ತೆರಳುವುದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿಯನ್ನ ತಕ್ಷಣಕ್ಕೆ ರದ್ದು ಮಾಡಬೇಕು. ಈ ಹಿಂದೆ ಇದ್ದಂತಹ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಅದನ್ನ ರಿಲಾಂಚ್ ಮಾಡಬೇಕು, ಅದನ್ನೇ ಜಾರಿಯಲ್ಲಿ ಇರೋ ಹಾಗೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆಗ್ರಹ. ವಿಬಿಜಿ ರಾಮ್ಜಿಯ ಮೂಲಕ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಹೆಸರು ಬದಲಾವಣೆಯಲ್ಲೇ ಒಂದು ಅಜೆಂಡಾನ ಇಟ್ಕೊಂಡಿದೆ ಕೇಂದ್ರ ಸರ್ಕಾರ. ಹೆಸರು ಬದಲಾವಣೆಯ ಜೊತೆಗೆ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡವನ್ನ ಹೆಚ್ಚು ಮಾಡುವಂತಹ, ರಾಜ್ಯ ಸರ್ಕಾರಗಳ ಮೇಲೆ ತನ್ನ ನೀತಿಗಳಿಂದ ಸಂಕಷ್ಟಕ್ಕೀಡು ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತಹ ಆರೋಪ. ಆಗಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ರೆ, ಸದ್ಯ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಕಾಂಗ್ರೆಸ್ನ ನಾಯಕರು ಲೋಕಭವನದತ್ತ ತೆರಳುವುದಕ್ಕೆ ಮುಂದಾಗಿದ್ದಾರೆ. ಸ್ಥಳದಲ್ಲಿ ಪೊಲೀಸರ ಬಿಗಿ ಭದ್ರತೆಯನ್ನ ಗಮನಿಸ್ತಾ ಇದ್ದೀರಿ. ಫ್ರೀಡಂ ಪಾರ್ಕ್ನಿಂದ ಲೋಕಭವನ ಚಲೋ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಘೋಷಣೆಯನ್ನ ಮಾಡಿದ್ರು. ಮುಗೀತಲೇ ಸರ್. ಹೌದು, ಆಯ್ತು, ಓಕೆ ಸರ್. ನೆಕ್ಸ್ಟ್ ನಾನು ಹಂಗೆ ಮಾಡ್ತೀನಿ ನೋಡಿ. ಮೊಬೈಲು ಪರ್ಸೆಲ್ಲ ಹುಷಾರು. You are staging a massive protest over here. What remains to be the demand towards the central government? See, now we have decided all Gram Panchayatis in Karnataka will be named after Mahatma Gandhi ji. All Gram Panchayati will be named after Mahatma Gandhi ji. ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ಇಟ್ಟು ಅವರ ಹೆಸರನ್ನ ಶಾಶ್ವತವಾಗಿಡುವಂತ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ತೀರ್ಮಾನವನ್ನ ಮಾಡಿದೆ. ಪಕ್ಷ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ, ಸರ್ಕಾರ ಈ ತೀರ್ಮಾನವನ್ನ ಇಂಪ್ಲಿಮೆಂಟ್ ಮಾಡಿದೆ. ಎರಡನೇದು ಇದಕ್ಕೆ ರಾಜಭವನ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅರೆಸ್ಟ್ ಆಗಕ್ಕೂ ನಾವು ಸಿದ್ಧ ಇದ್ದೀವಿ. ಆಫೀಸ್ ಬೇರರು, MLA, ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ನಾವೆಲ್ಲ ಹೋಗಿ ಹೋರಾಟ ಮಾಡಿ ಗವರ್ನರ್ನ ಮೀಟ್ ಮಾಡ್ತೀವಿ. ಗವರ್ನರ್ಗೆ 1 ಗಂಟೆ ಟೈಮ್ ತಗೊಂಡಿದ್ದೀವಿ. ಗವರ್ನರ್ ಅವರು ವಾಪಸ್ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಇದು ಏನು ಒಂದು ಹೊಸ ಕಾಯ್ದೆನ ವಾಪಸ್ ತೆಗೆದು ಮನ್ರೇಗಾ ಕಾಯ್ದೆನ ವಾಪಸ್ ಜಾರಿ ತರಬೇಕು ಅಂತೇಳಿ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ವಿ ಆರ್ ಮೀಟಿಂಗ್ ದಿ ಗವರ್ನರ್. ವಿ ಆರ್ ರಿಕ್ವೆಸ್ಟಿಂಗ್ ಟು ದಿ ಗವರ್ನರ್. ವಿ ವಾಂಟ್ ಟು ಗೆರೋ ಗವರ್ನರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಿ. ರಾಜ್ಯಪಾಲರನ್ನ ನಾವು ಭೇಟಿಯಾಗ್ತೀವಿ, ರಾಜ್ಯಪಾಲರಿಗೆ ನಾವು ಮನವಿಯನ್ನ ಕೊಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿಯನ್ನ ತಲುಪಿಸುವುದಕ್ಕೆ ನಾವು ಅವರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ತೀವಿ. ವಿಬಿಜಿ ರಾಮ್ಜಿಯನ್ನ ರದ್ದು ಮಾಡಬೇಕು ಕೇಂದ್ರ ಸರ್ಕಾರ. ಈ ಹಿಂದೆ ಇದ್ದಂತಹ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಉದ್ಯೋಗ ಖಾತ್ರಿಗಾಗಿ ಇರುವಂತಹ ಯೋಜನೆ, ಆ ಯೋಜನೆಯನ್ನ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದನ್ನ ಕೇಳಿಸಿಕೊಂಡ್ರೆ, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಬಳಿಕ ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗುವುದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ರಾಜ್ಯಪಾಲರಿಗೆ ತಮ್ಮ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರದ ಗಮನಕ್ಕೆ ಆ ಮೂಲಕ ಈ ವಿಚಾರವನ್ನ ತರುವಂತಹ ಪ್ರಯತ್ನ ರಾಜ್ಯದ ಕಾಂಗ್ರೆಸ್ ನಾಯಕರಿಂದ.
ಸದ್ಯ ಪ್ರತಿಭಟನೆಯನ್ನ ಮುಗಿಸಿ ರಾಜಭವನದತ್ತ ಕಾಂಗ್ರೆಸ್ನ ನಾಯಕರು ಹೊರಟಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ ಬಸ್ನಲ್ಲಿ ಹೊರಟಿದ್ದಾರೆ. ಸಿಎಂ, ಡಿಸಿಎಂ ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ನೀಡಲಿದ್ದಾರೆ. ಕಾಂಗ್ರೆಸ್ನ ನಾಯಕರು ಮನ್ರೇಗಾ ಮರು ಜಾರಿಗೆ ಒತ್ತಾಯಿಸಿ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿಯಾಗಿ ಮಾಡಿದಂತಹ ಬದಲಾಯಿಸಿದಂತಹ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿರುವಂತಹ ರಾಜ್ಯ ಸರ್ಕಾರ ಅದಕ್ಕಾಗಿಯೇ ವಿಶೇಷ ಅಧಿವೇಶನವನ್ನ ಕೂಡ ಕರೆದಿದೆ. ಮೊನ್ನೆ ಅಧಿವೇಶನದಲ್ಲಾದಂತಹ ಹೈಡ್ರಾಮಾ ನಿಮ್ಗೆ ಗೊತ್ತೇ ಇದೆ. ರಾಜ್ಯಪಾಲರು ರಾಜ್ಯ ಸರ್ಕಾರ ಒಪ್ಪಿಸಿದಂತಹ ಭಾಷಣವನ್ನ ಮಾಡೋದಕ್ಕೆ ನಿರಾಕರಿಸಿದ್ರು. ಒಂದು ಲೈನ್ನಲ್ಲಿ ತಮ್ಮ ಭಾಷಣವನ್ನ ಮುಗಿಸಿ ಸದನದಿಂದ ಜಂಟಿ ಅಧಿವೇಶನದಿಂದ ಎದ್ದು ಹೊರಟರು. ಅದಾದ ನಂತರ ದೊಡ್ಡ ಹೈಡ್ರಾಮಾ ನಡೆದು ಹೋಯಿತು. ಆ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ರಾಜಕೀಯ ತಿಕ್ಕಾಟಗಳು ಕೂಡ ನಡೆದವು. ಇದರ ಮಧ್ಯೆ ಇವತ್ತಿನಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಡೆಸೋದಕ್ಕೆ ಕಾಂಗ್ರೆಸ್ ಪಾಳಿಯ ಮುಂದಾಗಿದೆ. ರಾಜ್ಯದಲ್ಲಿ ಖುದ್ದು ಸಿಎಂ ಹಾಗೆ ಡಿಸಿಎಂ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ನ ಕೇಂದ್ರದ ನಾಯಕರು ಕೂಡ ಆಗಮಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಕೇಂದ್ರ ಸರ್ಕಾರದ ವಿರುದ್ಧ. ಇದರ ಮಧ್ಯೆ ರಾಜ್ಯ ಸರ್ಕಾರದ ಈ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಪಾಳ್ಯದ ಒಗ್ಗಟ್ಟಿನ ಸಂದೇಶವನ್ನ ಸಾರುವಂತಹ ವೇದಿಕೆಯಾಗಿಯೂ ಕೂಡ ಮಾರ್ಪಡ್ತು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಬಹಳ ದಿನಗಳ ನಂತರ ರಾಜ್ಯದಲ್ಲಿ ಕಾಣಿಸಿಕೊಂಡ್ರು. ಅದರಲ್ಲೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಾಕಷ್ಟು ದಿನಗಳೇ ಆಗಿ ಹೋಗಿತ್ತು, ಅವರಿಗೆ ಅನಾರೋಗ್ಯ ಇತ್ತು ಅನ್ನುವಂಥ ಮಾಹಿತಿ ಇತ್ತು. ಬಟ್ ಕಾಂಗ್ರೆಸ್ನ ನಾಯಕತ್ವ ತಿಕ್ಕಾಟ ಪೀಕಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಇವತ್ತು ಈ ಹೋರಾಟದ ನೆಪದಲ್ಲಿ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಸಿಎಂ ಹಾಗೆ ಡಿಸಿಎಂ ನಡುವೆ ಇರುವಂತಹ ಆ ಮುಸುಕಿನ ಗುದ್ದಾಟ, ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟ, ಅದನ್ನ ಸೈಡ್ಗಿಟ್ಟು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಲಾಗಿದೆ ಈ ಹೋರಾಟದ ವೇದಿಕೆಯಲ್ಲಿ. ಅವರಿಗೆ ಆ ಪೇಟವನ್ನ ಸಿಎಂ ಕಟ್ಟಿದ್ದನ್ನ ಕೂಡ ನೀವು ಗಮನಿಸಿದ್ರಿ. ಅಂದ್ರೆ ಒಂದು ಒಗ್ಗಟ್ಟಿನ ಸಂದೇಶ, ನಾವೆಲ್ಲರೂ ಜೊತೆಯಾಗಿದ್ದೇವೆ, ಸರ್ಕಾರ ಸುಭದ್ರವಾಗಿದೆ, ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಮೆಸೇಜ್ನ ಪಾಸ್ ಮಾಡುವಂತಹ ಪ್ರಯತ್ನ ಈ ಹೋರಾಟದ ವೇದಿಕೆಯಲ್ಲಿ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.